ಶರಣಂ ಪ್ರಪತ್ತೇ. ಮನೋಧವಂ ಅಂದ್ರೆ ನಮ್ಮ ಮನಸ್ಸು ಎಷ್ಟು ವೇಗವಾಗಿ ವಿಚಾರವನ್ನ ಮಾಡ್ತದೆಯೋ, ಎಷ್ಟು ವೇಗವಾಗಿದೆಯೋ. ಈ ಪ್ರಪಂಚದಲ್ಲಿ ಅತ್ಯಂತ ವೇಗವಾದ ವಸ್ತು ಯಾರಪ್ಪ ಅಂದ್ರೆ ನಮ್ಮ ಮನಸ್ಸು ಅಂತ ಹೇಳಿ. ನಾವು ಮನಸ್ಸುಗಳಿಗೆ ಮಸಾಲೆ ದೋಸೆ ಬೇಕು ಅಂತ ಅನ್ಕೊಂಡ್ವಿ ಅಂದ್ರೆ ನಮ್ಮಂದ ಮಸಾಲೆ ದೋಸೆ ಪ್ರತ್ಯಕ್ಷ ಆಗ್ತದೆ. ನಾವು ಡೆಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ವಿ ಅಂತ ಸಾಕು, ನಮ್ಮ ಮನಸ್ಸು ಡೆಲ್ಲಿಗೆ ಹೋಗಿ ವಾಪಸ್ ಬರ್ತದೆ. ಅಷ್ಟು ಭಗವಂತ ಆ ಮಾರ್ಗದೇವ ಯಾವ ರೀತಿ ಇತ್ತಪ್ಪ ಅಂದ್ರೆ ಮನಸ್ಸು ಎಷ್ಟು ವೇಗವಾಗಿ ಸಂಚಾರವನ್ನ ಮಾಡ್ತದೆಯೋ ಅಷ್ಟು ವೇಗವಾಗಿ ಸಂಚಾರವನ್ನ ಮಾಡ್ತಾ ಇದ್ದ. ಅತುಲ್ಯ ವೇಗಂ ಅಂತೇಳಿ. ಅತುಲ್ಯ ಅಂತೇಳಪ್ಪ ಅಂದ್ರೆ ಲೆಕ್ಕವನ್ನ ಹಾಕಲಾದಷ್ಟು ಅಂತೇಳಿ. ಆ ಮನಸ್ಸಿನ ವೇಗದಿಂದಲೂ ಜಾಸ್ತಿಯಾಗಿ ಪ್ರಯಾಣ ಮಾಡುವಂತ ವ್ಯಕ್ತಿ ಅಂತೇಳಿ. ವಾತಾತ್ಮಕಂ ಬಾಲರೂಪ ಮುಖ್ಯಮಂತ್ರಿ ಅಂದ್ರೆ ಬುದ್ಧಿ ಅವನಲ್ಲಿ ಯಾವಾಗ ಕೂಡ ಉತ್ತಮವಾದ ಬುದ್ಧಿ ಇತ್ತು. ವಾನರ ರೂಪ ಮುಖ್ಯ ಇಷ್ಟೆಲ್ಲಾದ್ರೂ ಕೂಡ ಎಲ್ಲಾ ವಾನರಿಗೂ ಅವನು ಬಹಳ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದ, ಬಲಶಾಲಿಯಾಗಿದ್ದ. ಇಂಥ ಬಲಶಾಲಿಯಾದಂತಹ ಹನುಮಂತ ಏನಾಗಿದ್ದ? ರಾಮದೂತನಾಗಿದ್ದ ಅಂತೇಳಿ. ಯಾವುದೇ ದೇಶಕ್ಕೆ ರಾಜನಾಗಿರ್ಲಿಲ್ಲ, ಮಂತ್ರಿ ಆಗಿರ್ಲಿಲ್ಲ, ಸೇನಾಧಿಪತಿ ಆಗಿರ್ಲಿಲ್ಲ. ಅಂತ ಹನುಮಂತ ಏನಾಗಿದ್ದ? ರಾಮನ ದೂತ ಆಗಿದ್ದ, ಅಂದ್ರೆ ರಾಮನ ಭಕ್ತನಾಗಿದ್ದ ಅಂತೇಳಿ. ಅಂದ್ರೆ ಹನುಮಂತನನ್ನು ನೋಡಿದ ಕೂಡಲೇ ಏನು ನಾವು ಅವನಿಂದ ನೋಡ್ತೇವೆ ಅಂದ್ರೆ ಭಕ್ತಿಯನ್ನ ನೋಡ್ತೇವೆ. ಹನುಮಂತನ ನೋಡಿದ್ರೆ ನಾವೇನು ನೋಡ್ತೇವೆ? ಶಕ್ತಿಯನ್ನು ನೋಡ್ತೇವೆ. ಹನುಮಂತನ ನೋಡಿದ್ರೆ ನಮಗೆ ನೆನಪಾಗ್ತದೆ, ಬುದ್ಧಿ ನೆನಪಾಗ್ತದೆ. ಹನುಮಂತನ ನೋಡಿದ್ರೆ ಏನಾಗ್ತದೆ? ಯಶೋ ಅಂದ್ರೆ ವಿಜಯ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ. ಹನುಮಂತನಲ್ಲಿ ಭಕ್ತಿ ಯಾವ ರೀತಿಯಾಗಿತ್ತು ಅಂದ್ರೆ ರಾಮ ಅವರಿಗೆ ಒಂದು ಮಾತು ಹೇಳ್ತಾನೆ. ಸೀತಾದೇವಿಯನ್ನ ರಾಮನ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲಿದ್ದಾನೆ ಅನ್ನೋದು ರಾಮನಿಗೂ ಗೊತ್ತಿಲ್ಲ, ಹನುಮಂತನಿಗೂ ಗೊತ್ತಿಲ್ಲ. ಆದರೆ ರಾಮ ನಿಗದಿಯಾಗಲ್ಲ ಹನುಮಂತನನ್ನ, ನನ್ನೊಂದು ಬಂಗಾರ ತಗೊಂಡು ಹೋಗು, ಸೀತಾದೇವಿಗೆ ತೋರಿಸು, ಅಂದ್ರೆ ಅವರಿಗೆ ನಂಬುತ್ತಾಳೆ ಅಂತ ಹೇಳಿ ರಾಮ ಯಾರಿಗೂ ಅವುಗಳನ್ನ ನೀಡಲಿಲ್ಲ.